ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಹೊತ್ತಿನ ವಿಶೇಷ ಬೆಂಕಿ ಲವ್. ನಾನು ಕೀರ್ತಿಶ್ರೀ. ಬೆಂಗಳೂರಿನ ಯಲಹಂಕದಲ್ಲಿ ನಡೆದಿರೋ ಬೆಂಕಿ ಅವಘಡದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ. ಆರಂಭದಲ್ಲಿ ಇದು ಪ್ರೇಮಿಗಳ ಸುಸೈಡ್ ಕೇಸ್ ಅಂತ ಭಾವಿಸಲಾಗಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದ್ದೇ ಬೇರೆ ವಿಚಾರ. ಬೆಂಕಿ ಅವಘಡ ಪ್ರಕರಣ ಬೆನ್ನತ್ತಿ ಹೋದ ಪೊಲೀಸರಿಗೆ ರಣರೋಚಕ ಸತ್ಯಗಳು ಗೊತ್ತಾಗಿವೆ. ಅಲ್ಲದೆ ಇದು ಬೆಂಕಿ ಅವಘಡ ಅಲ್ಲ ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಹಾಗಿದ್ರೆ ಅವಘಡಕ್ಕೆ ಕಾರಣ ಏನು ಅಂತ ಈ ಸ್ಟೋರಿ ನೋಡಿ. ಅಕ್ಟೋಬರ್ 9, 2025 ಗುರುವಾರ. ಸಮಯ ಮಧ್ಯಾಹ್ನ 3:30 ಸಮಯ. ಬೆಂಗಳೂರಿನ ಯಲಹಂಕ ಬಳಿಯ ಲಾಡ್ಜ್ ಒಂದರಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಲಾಡ್ಜ್ ಕೆಳಗೆ ಇದ್ದ ರೆಸ್ಟೋರೆಂಟ್ನವರು ಅಗ್ನಿಶಾಮಕ ದಳ ಮತ್ತು ಪೊಲೀಸರಿಗೆ ಮಾಹಿತಿ ನೀಡಿದರು. ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿ ನಂದಿಸಿದ್ರು. ಬೆಂಕಿಯ ಕೆನ್ನಾಲೆಗೆ ಸಂಪೂರ್ಣವಾಗಿ ಆರಿಸಿದ ಬಳಿಕ ಪೊಲೀಸರು ತನಿಖೆ ಶುರು ಮಾಡಿದ್ರು. ಆಗ ಬೆಂಕಿ ಅವಘಡಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಬೆಂಕಿ ಅವಘಡದಲ್ಲಿ ಪತ್ತೆಯಾಗಿದ್ವು 2 ಮೃತದೇಹಗಳು. ಒಬ್ಬರು ಬೆಂಕಿಗೆ ಆಹುತಿ, ಇನ್ನೊಬ್ಬರು ಉಸಿರುಗಟ್ಟಿ. ಯಲಹಂಕದ ಲಾಡ್ಜ್ನಲ್ಲಿ ಕಾಣಿಸಿಕೊಂಡಿದ್ದ ಬೆಂಕಿಯನ್ನ ನಂದಿಸಿದ ಬಳಿಕ ಪೊಲೀಸರು ಲಾಡ್ಜ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ರು. ಈ ವೇಳೆ ಪೊಲೀಸರಿಗೆ 2 ಮೃತದೇಹಗಳು ಸಿಕ್ಕಿದ್ವು. ಸಂಪೂರ್ಣ ಸುಟ್ಟು ಹೋಗಿದ್ದ ರೀತಿಯಲ್ಲಿ ಒಬ್ಬ ಪುರುಷನ ಮೃತದೇಹ ಪತ್ತೆಯಾಗಿತ್ತು. ಅದೇ ರೂಮ್ನ ಶೌಚಾಲಯದಲ್ಲಿ ಉಸಿರುಗಟ್ಟಿ ಸತ್ತಿರುವ ರೀತಿಯಲ್ಲಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿತ್ತು. ಆರಂಭದಲ್ಲಿ ಪೊಲೀಸರು ಇದೊಂದು ಬೆಂಕಿ ಅವಘಡ ಅಂತ ಭಾವಿಸಿದ್ರು. ರೂಮ್ ಬಾಗಿಲು ತೆರೆದ ಬಳಿಕ ಬಹುಶಃ ಪ್ರೇಮಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಭಾವಿಸಿದ್ರು. ಆದ್ರೆ ತನಿಖೆ ಸಾಗುತ್ತಿದ್ದಂತೆ ಅಲ್ಲೊಂದು ಅಕ್ರಮ ಸಂಬಂಧ ಕಂ ಪ್ರೇಮಕತೆ ಬೆಚ್ಚಿಕೊಂಡಿತ್ತು. ಮೂರು ಮಕ್ಕಳಿದ್ದ ಆಂಟಿ ಜೊತೆಗೆ ಯುವಕನೊಬ್ಬನ ಲವ್ವಿ ಡವ್ವಿ. ಮದುವೆಯಾಗಲು ಗಂಟು ಬಿದ್ದ ಆಂಟಿ ಜೊತೆ ಜಗಳ ಮಾಡಿದ್ದ. ಪೊಲೀಸರು ಬೆಂಕಿ ಅವಘಡ ಸಂಭವಿಸಿದ ರೂಮ್ನಲ್ಲಿ ಸಿಕ್ಕಿದ್ದ ಶವಗಳ ಗುರುತು ಪತ್ತೆ ಹಚ್ಚಿದ್ರು. ಆಗ ಗೊತ್ತಾಗಿದ್ದು ಆ ರೂಮ್ನಲ್ಲಿ ಸಿಕ್ಕ ಪುರುಷನ ಮೃತದೇಹ ರಮೇಶ್ ಅನ್ನೋನದ್ದು. ಆತ ಮೂಲತಃ ಗದಗದವನು ಅಂತ ಪೊಲೀಸರು ಗುರುತು ಪತ್ತೆ ಹಚ್ಚಿದ್ದಾರೆ. ಹಾಗಿದ್ರೆ ಮಹಿಳೆ ಯಾರು ಅಂತ ಬೆನ್ನತ್ತಿ ಹೋದ ಪೊಲೀಸರಿಗೆ ಆಕೆ ಬಾಗಲಕೋಟೆ ಜಿಲ್ಲೆ ಹುನಗುಂದದ ಕಾವೇರಿ ಬಡಿಗೇರ್ ಅಂತ ಗೊತ್ತಾಗಿತ್ತು. ಈ ಕಾವೇರಿ ಬಡಿಗೇರ್ಗೆ ಮದುವೆಯಾಗಿ 3 ಮಕ್ಕಳಿದ್ದಾರೆ. ಈಕೆ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿದ್ಲು. ಬೆಂಗಳೂರಿನ ಸ್ಪಾ ಒಂದರಲ್ಲಿ ಕೆಲಸ ಮಾಡ್ತಿದ್ಲು. ಈ ವೇಳೆ ರಮೇಶ್ ಪರಿಚಯವಾಗಿದೆ. ಈ ಪರಿಚಯ ಪ್ರೀತಿಗೆ ತಿರುಗಿದ್ದು. ಇಬ್ಬರು ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ರು. ಆಕೆಗೆ ಮದುವೆ ಆಗಿದೆ. ಮದುವೆಯಾಗಿ ಅವರು ಬಂದು ಆಕೆದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೂಲ. ಅವರು ಹಸ್ಬೆಂಡ್ ಅಲ್ಲೇ ಇರ್ತಾರೆ. 3 ಜನ ಮಕ್ಕಳು ಇದ್ದಾರಂತ ಈಗ ಗೊತ್ತಾಗಿದೆ. ಮದುವೆ ಆದ ನಂತರ ಇಲ್ಲಿ ಸಿಟಿಗೆ ಬಂದುಬಿಟ್ಟು ಪ್ರೀತಿ ಸಿಕ್ಕಿದೆ. ಈಗ ಏನಂದರೆ ಅವರು ಪೆಟ್ರೋಲ್ ಸುರಿಸ್ಕೊಂಡು ಇದಾಗಿದೆ. ಅವನು ಕಂಪ್ಲೀಟ್ ಸುಟ್ಟೋಗಿದ್ದಾನೆ. ಸೊ ಅವನು ಸೂಯಿಸೈಡ್, ಇಬ್ಬರ ಮಧ್ಯೆ ಏನೋ ಜಗಳ ಆಗಿದೆ. ಏನಕ್ಕೆ ಅವರು, ಯಾಕಂದರೆ ಅಲ್ಲಿ ಪೆಟ್ರೋಲ್ ತೊಗೊಂಡು ಹೋಗಿ ಇನ್ಸಿಡೆಂಟ್ ಆಗಿದೆ ಅಂದರೆ ಏನಾದರೂ ಫ್ರೀ ಆಗಿ ಡಿಸೈಡೆಡ್ ಏನಾಗಿದೆ ಅಂದರೆ ಸ್ವಲ್ಪ ಈಗ ವೆರಿಫೈ ಮಾಡಬೇಕು. ಯಾಕಂದರೆ ಇಬ್ಬರಲ್ಲಿ ಒಬ್ಬರು ಸರ್ವೇ ಆದರೆ ಏನು ಕಾರಣ ಗೊತ್ತಾಗ್ತಾ ಇದ್ದು. ಈಗ ಇಬ್ಬರದು ಡೆತ್ ಆಗಿದೆ. ಸೊ ಈಗ ಅವರು ಒಂದು ನಾವು ಸ್ವಲ್ಪ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಬೇಕು. ಇನ್ನೊಬ್ಬರನ್ನ ವಿಚಾರಣೆ ಮಾಡಿದರೆ ಅವರು ಬಂದು ಹೋದ್ರಿಂದ ಅವ್ರಿಗೇನಾದರೂ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತಾ ಇದ್ದೀವಿ. ಅದು ಸ್ವಲ್ಪ ಇನ್ವೆಸ್ಟಿಗೇಷನ್ ಗೊತ್ತಾಗುತ್ತೆ.
ರಮೇಶ್ ಬರೋ ಮುನ್ನ ರೂಮ್ಗೆ ಬಂದು ಹೋಗಿದ್ದ ಮತ್ತೊಬ್ಬ. ರೂಮ್ನಲ್ಲಿ ಕಾವೇರಿ ಬಡ್ಗೇರ್ ಮೀಟ್ ಮಾಡಿದ ವ್ಯಕ್ತಿ ಯಾರು? ಜಂಟಿ ಪೊಲೀಸ್ ಕಮಿಷನರ್ ರಮೇಶ್ ಬಾನೋತ್ ನೀಡಿರೋ ಮಾಹಿತಿಯಂತೆ ರಮೇಶ್ ರೂಮ್ಗೆ ಬರೋ ಮುನ್ನ ಒಬ್ಬ ವ್ಯಕ್ತಿ ಬಂದು ಹೋಗಿದ್ದಂತೆ. ಆತನ ವಿವರಗಳನ್ನ ಕೂಡ ಪೊಲೀಸರು ಸಂಗ್ರಹಿಸಿದ್ದಾರೆ. ಜೊತೆಗೆ ಆತನ ವಿಚಾರಣೆ ಕೂಡ ಮಾಡಿದ್ದಾರೆ. ಪೊಲೀಸರ ವಿಚಾರಣೆಯ ವೇಳೆ ಯುವತಿ ಆತನನ್ನ ತನ್ನ ಸಹೋದರ ಅಂತ ಸ್ಪಾ ಮ್ಯಾನೇಜರ್ಗೆ ಪರಿಚಯ ಮಾಡಿಸಿದ್ಲಂತೆ. ಆತನ ಬಳಿ ಪೊಲೀಸರು ಮಾಹಿತಿ ಸಂಗ್ರಹಿಸಿ ಬಳಿಕ ಆತನನ್ನ ಬಿಟ್ಟು ಕಳುಹಿಸಿದ್ದೇವೆ ಅಂತ ರಮೇಶ್ ಬಾನೋತ್ ಮಾಹಿತಿ ನೀಡಿದ್ರು. ಅದಕ್ಕಿಂತ ಬಿಫೋರ್, ಯಾಕಂದ್ರೆ ಈ ಇನ್ಸಿಡೆಂಟ್ ಘಟನೆ ಏನಾಗಿದೆ ಅದಕ್ಕಿಂತ ಮುಂಚೆ ಒಬ್ಬನು ಬಂದು ಹೋಗಿದೆ ಅಂತ ಹೇಳಿದ್ದಾರೆ. ಅವನು ವಿಚಾರಣೆ ನಮಗೆ ಅವ್ರು ಯಾರಂತ ತಿಳ್ಕೊಂಡಿದ್ದೀವಿ. ಅವ್ರ ರೋಲ್ ಏನಿದೆ, ಅವರು ಹಿಂದೆ ಪರಿಚಯ ಇದ್ದವರು ಹಿಂದೆ ಸ್ಪಾಗ್ ಬಂದಾಗ ನಮ್ಮ ಬ್ರದರ್ ಅಂತ ಒಬ್ಬ ಪ್ರಶಾಂತ್ ಅಂತ ಬ್ರದರ್ ಅಂತ ಏನೋ ಬೇರೆಯವರು ಪರಿಚಯ ಮಾಡಿದ್ರಂತ ಮ್ಯಾನೇಜರ್ ಅವ್ರಿಗೆ. ಸೊ ಅವರು ರೋಲ್ ಏನಿದೆ, ಯಾಕಂದರೆ ಅವರು ಬಂದು ಹೋದ ನಂತರ ಇವರು ಬರ್ತಾರೆ, ರಮೇಶ್ ಬರ್ತಾನೆ ಅಲ್ಲಿಗೆ. ಸೊ ಬಂದ ನಂತರ ಏನು ಇನ್ಸಿಡೆಂಟ್ ಆಗಿ ಏನಕ್ಕಾಗಿದೆ, ಏನು ಕಾರಣ ಏನು, ಇವ್ರ ಮಧ್ಯೆ ಏನೋ ರಿಲೇಷನ್ ಏನಿದೆ, ಸಾಯಕ್ಕೆ ಕಾರಣ ಏನಿದೆ, ಅದು ಸ್ವಲ್ಪ ಇನ್ವೆಸ್ಟಿಗೇಷನ್. ಮೂರನೇ ವ್ಯಕ್ತಿ ಬಂದು ಹೋದ ಬಳಿಕ ರಮೇಶ್ ಮೇನ್ ಡೋರ್ ಲಾಕ್ ಹಚ್ಚಿಕೊಂಡೇ ಬಿಟ್ಟಿದ್ದ ಬೆಂಕಿ. ಯಲಹಂಕದ ಲಾಡ್ಜ್ಗೆ ಮೂರನೇ ವ್ಯಕ್ತಿ ಬಂದು ಹೋದ ಬಳಿಕ ಪೆಟ್ರೋಲ್ ಬಾಟಲ್ ಕೈಯಲ್ಲಿ ಹಿಡಿದುಕೊಂಡು ರಮೇಶ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದ. ಹೀಗೆ ಎಂಟ್ರಿ ಕೊಟ್ಟವನೇ ಮತ್ತೊಮ್ಮೆ ಕಾವೇರಿ ಬಡ್ಗೇರ್ ಜೊತೆ ಜಗಳ ಮಾಡಿರಬಹುದು ಅಂತ ಪೊಲೀಸರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ರೂಮ್ಗೆ ಬಂದ ರಮೇಶ್ ಕಾವೇರಿ ಬಡ್ಗೇರ್ ಜೊತೆ ಜಗಳ ಮಾಡಿರಬಹುದು. ಇದಾದ ಬಳಿಕ ಆತ ರೂಮ್ನ ಮೇನ್ ಡೋರ್ ಲಾಕ್ ಮಾಡಿ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದ. ಹೀಗೆ ರಮೇಶ್ ಬೆಂಕಿ ಹಚ್ಚಿಕೊಳ್ಳುತ್ತಿದ್ದಂತೆ ಕಂಗಾಲಾದ ಕಾವೇರಿ ಬಡ್ಗೇರ್ ಬಾತ್ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡಿದ್ದಾಳೆ. ಬಳಿಕ ಸ್ಪಾ ಮ್ಯಾನೇಜರ್ ಕರೆ ಮಾಡಿ ಮಾಹಿತಿ ನೀಡಿದ್ಲಂತೆ. ರಮೇಶ್ ಬೆಂಕಿ ಹಚ್ಚಿಕೊಂಡಿದ್ದಾನೆ ಅಂತ ಹೇಳಿದ್ಲಂತೆ. ಬಾತ್ರೂಮ್ನಲ್ಲಿ ಉಸಿರುಗಟ್ಟಿ ಪ್ರಾಣ ಚೆಲ್ಲಿದ ಕಾವೇರಿ ಬಡ್ಗೇರ್ ಬಾಗಲ್ ಪ್ರೇಮಿಯ ಸಹವಾಸ ಮಾಡಿ ಪ್ರಾಣ ಕಳೆದುಕೊಂಡ ಆಂಟಿ. ಗಂಡ ಮತ್ತು 3 ಮಕ್ಕಳನ್ನ ಸಾಕಿ ಸಲಹುವ ಸಲುವಾಗಿ ಕಾವೇರಿ ಬಡ್ಗೇರ್ ಬೆಂಗಳೂರಿಗೆ ಬಂದಿದ್ಲು. ಹೀಗೆ ಬಂದಿದ್ದಾಕೆ ಸುಮ್ಮನೆ ಕೆಲಸ ಮಾಡಿಕೊಂಡು ಇದ್ದಿದ್ರೆ ಎಲ್ಲವೂ ಸರಿಯಾಗಿರ್ತಿತ್ತು. ಆದ್ರೆ ರಮೇಶನ ಸಹವಾಸ ಮಾಡಿ ಈಗ ಪ್ರಾಣ ಕಳೆದುಕೊಂಡಿದ್ದಾಳೆ. ಕಾವೇರಿ ತನ್ನನ್ನ ಮದುವೆಯಾಗಲ್ಲ ಅಂತ ಗೊತ್ತಾಗಿ ಬೆಂಕಿ ಹಚ್ಚಿಕೊಂಡಿದ್ದ. ಆತ ಬೆಂಕಿ ಹಚ್ಚಿಕೊಳ್ಳುತ್ತಲೇ ಜೀವ ಭಯದಿಂದ ಕಾವೇರಿ ಬಾತ್ರೂಮ್ಗೆ ಓಡಿದ್ಲು. ಬೆಂಕಿಯ ಕೆನ್ನಾಲಗೆಯಿಂದ ಎದ್ದ ದಟ್ಟ ಹೊಗೆಯಿಂದ ಬಾತ್ರೂಮ್ನಲ್ಲಿ ಉಸಿರುಗಟ್ಟಿ ಕಾವೇರಿ ಇಹಲೋಕ ತ್ಯಜಿಸಿ ವಾಸ ಮಾಡಿ 3 ಮಕ್ಕಳ ತಾಯಿ ಕಾವೇರಿ ಉಸಿರು ಚೆಲ್ಲಿರೋ ಕತೆ ಇದಾದ್ರೆ ಅತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅತ್ಯಂತ ಹೇಯ ಕೃತ್ಯ ನಡೆದಿದೆ. 2 ದಿನಗಳ ಅಂತರದಲ್ಲಿ ಒಂದೇ ಜಾಗದಲ್ಲಿ 2 ಹೆಣಗಳು ಬಿದ್ದಿವೆ. ಮೊದಲು ಡಾನ್ ಪಟ್ಟದ ಆಸೆಗೆ ಹತ್ಯೆ ನಡೆದಿತ್ತು. ಆದರೆ 2ನೇ ದಿನ ನಡೆದಿರೋ ಮರ್ಡರ್ ಜನರಲ್ಲಿ ಆಕ್ರೋಶ ಹುಟ್ಟಿಸಿದೆ. ಯಾಕೆ ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ಟೇಕ್ ಅ ಸ್ಮಾಲ್ ಬ್ರೇಕ್.